ಸೊ ಹಾಯ್ ಹಲೋ ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ನಾನು ಊರಿಗೆ ಬಂದಿದ್ದೀನಿ. ನನ್ನ ಪೇರೆಂಟ್ಸ್ ಜೊತೆ ನಾನು ಟೆಂಪಲ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಮೈ ಡ್ಯಾಡ್. ಹಾಯ್ ಪಲ್ಲೆ. ಮೈ ಮಮ್ಮಿ. ಸೊ ಈಗ ಬೆಳಿಗ್ಗೆ ನಂಗೆ ಬಂದು ರೆಸ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ನಂಗೆ. ಬಂದು ಪರವಾಗಿಲ್ಲ ಟೆಂಪಲಿಗಲ್ಲ ಅಂತ. ಸೊ ಈಗ ನಾವು ಕಟೀಲ್ ಟೆಂಪಲ್ಗೆ ಹೊರಟಿದ್ದೇವೆ. ನಮ್ಮ ಮನೆಯಿಂದ ಒಂದು 14 ಕಿಲೋಮೀಟರ್ಸ್ ಅಷ್ಟೇ. ಆದದು ನಮ್ಮ ಮನೆ ಹತ್ರನೇ ಕೊರಗಜ್ಜನ್ ಟೆಂಪಲ್ ಇದೆ. ಕಾಣಿಸ್ತದೆ, ಜಾರಿಕಟ್ಟೆ ಕೊರಗಜ್ಜನ್ ಟೆಂಪಲ್. ಸೊ ಈಗ ನಾವು ಕಟೀಲ್ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ದೇವರ ದರ್ಶನ ಮಾಡಿ, ಇವತ್ತು ಥರ್ಸ್ಡೇ ಅಷ್ಟು ರಶ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ಮ್ಯಾಂಗ್ಳೂರ್ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಕೆಲಸ ಇದೆ ಅಂತ. ಸೊ ಬನ್ನಿ, ನಿಮ್ಮನ್ಸ ನಾನು ಕಟೀಲ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ. ನೀವು ಊರಿಗೆ ಮೀನ್ ತಿನ್ಲಿಕ್ಕೆ ಬರುದಾ? ಎಂತ ನನ್ನ ಅಪ್ಪ ಹೇಳುದು, ಊರಿಗೆ ಬಂದು ಮೀನ್ ತಿಂದಿಲ್ಲ ಅಂತೆ ಅವರು. ಮೀನ್ ತಿನ್ಲಿಕ್ಕೆ ನಾನು ಕೆಲವರನ್ನು ನೋಡಿದ್ದೀನಿ, ಊರಿಗೆ ಬರುದು ಮೀನ್ ತಿನ್ಲಿಕ್ಕಂತೆ. ನಾನು ಊರಿಗೆ ಬರುದು ನನ್ನ ಮಮ್ಮಿ ಅಪ್ಪ ಮುಂಬೈಯಲ್ಲಿ ಇರೋದು. ಮಮ್ಮಿಗೆ ಇಲ್ಲಾಂದ್ರೆ ಅಜ್ಜಿಗೆ ಸಿಗ್ಲಿಕ್ಕೆ ಬರುದು ಮೀನು. ಮಮ್ಮಿ ಮಲ್ಪುವರ ಮೀನ್ ಕಜಿಪು ಮೀನ್ ಮಲ್ಪುರದ ಅದವರು. ಐಕ್ಕಳ ಕಂಬಳ ಒಂದು ಬ್ಯಾಟ್ರಿ. ನನಗೆ ಕಟೀಲಲ್ಲಿ ತುಂಬ ಮೆಮೊರೀಸ್ ಇದೆ, ಯಾಕಂದರೆ ನಾನು ಕಟೀಲ್ ಕಾಲೇಜಲ್ಲಿ ಓದಿದ್ದು. ಸೊ 2 years ಇಲ್ಲೇ ಫುಲ್ ಡೈಲಿ ಹೋಗ್ತಾ ಇದ್ವಿ. ಡೈಲಿ ಟೆಂಪಲ್ ಬೆಳಿಗ್ಗೆ ಹೋಗ್ತಾ ಇದ್ದೆ ನಾನು, ನನ್ನ ಫ್ರೆಂಡ್ಸ್ ಎಲ್ಲ. ಮತ್ತು ನಮಗೆ ಊಟ ಛತ್ರದಲ್ಲಿ ಇತ್ತು, ಟೆಂಪಲ್ ಛತ್ರದಲ್ಲಿ ಅಲ್ಲ, ಇದರಲ್ಲೇ ಇತ್ತು. ಸೊ ಇಲ್ಲಿ ತುಂಬ, ನಾವು ಕಾಲೇಜಿಗೆ ಬರುವಾಗ ಫುಲ್ ಈ ಥರ ಇರಲಿಲ್ಲ, ತುಂಬ ಚೇಂಜ್ ಒಂಥರ. ಇಲ್ಲಿ ಫುಲ್ಲು ನಾನು ಹೇಳಿದೆ, ಇಲ್ಲಿ ಫುಲ್ ಉಂಟಲ್ಲ ಗೈಸ್, ಇಲ್ಲಿ ಫುಲ್ ಇದಿತ್ತು, ಶಾಪ್ಸ್ ಇತ್ತು ಮೊದಲು. ಈಗ ಪಾರ್ಕಿಂಗ್ ಥರ ಮಾಡಿದ್ದಾರೆ. ಪಾರ್ಕಿಂಗ್ ಇವಾಗ ಇದು ಬ್ರಹ್ಮಕಲಶ ಆದ್ಮೇಲೆ ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಮೊದಲು ಶಾಪ್ ಎಲ್ಲ ಇತ್ತು. ನಾನು ಹೇಳಿದೆ, ನಂಗೆ ಗೊತ್ತಿಲ್ವಾ? ನಾನು ನಂದು ಪಪ್ಪನಿಗೆ ಹೇಳಿದೆ ಅಲ್ಲಿ ಪಾರ್ಕ್ ಮಾಡಿ ಅಂತ. ಈಗ ಪುನಃ ಉಲ್ಟ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳಿದೆ, ಯಾರು ಕೇಳುದಿಲ್ಲ. ನೋಡಿ, ನಂದು ಅಲ್ಲಿ ಕಾಲೇಜ್ ಇದ್ದದ್ದು ಅದಲ್ಲ, ಸ್ವಲ್ಪ ಆಚೆ ಹೋಗ್ಬೇಕು. ಅಲ್ಲಿಟ್ಟು ಇಳಿಲಿಕ್ಕೆ ತುಂಬಾ ಕಷ್ಟ. ನಾವು ಟೆಂಪಲ್ ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಒಳಗಡೆ ಟೆಂಪಲ್ ಒಳಗಡೆ ಅಲೌ ಇಲ್ಲ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ. ಸೊ ಜಸ್ಟ್ ನಾವು ಹೋಗಿ ಬಂದು
ನಿಮಿಷ ಅಷ್ಟೇ ನೋಡ್ಲಿಕ್ಕೆ ಬಿಡೋದು ಅಲ್ಲಿ. ಬಟ್ ಆ 1 ನಿಮಿಷದಲ್ಲೇ ದೇವರ ದರ್ಶನ ಸಖತ್ ತುಂಬ ಚಂದ ಆಗುತ್ತೆ. ಅಷ್ಟು ಏನು ರಶ್ ಇರಲಿಲ್ಲ ಇವತ್ತು. ಓಕೆ, ಲೈಕ್ ಮದುವೆ ಎಲ್ಲ ಇತ್ತು, ಮೇ ಬಿ ಅದ್ರ ತುಂಬ ರಶ್ ಇತ್ತು. ಮದುವೆ ಇಲ್ಲ ಅಂತ ಇದ್ದರೆ ಸ್ವಲ್ಪ ಲೈಕ್ ಜನ ಕಮ್ಮಿ ಇರ್ತಾಯಿದ್ರು ಅನಿಸುತ್ತೆ. ಈಗ ನಾವು ಮತ್ತೆ ಅಲ್ಲಿ ಹೋಗಿ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡಿದು ಈಗ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಟೀಲ್ ರೂಟಿಂದಾನೆ ಬಜ್ಪೆ ಸೈಡಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾದಿದ್ರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಪಬ್ಬಸ್ ಅಂತೆ, ಪಪ್ಪನ ಲೆಕ್ಕದಲ್ಲಿ ಐಸ್ ಕ್ರೀಮ್ ತೆಗೆದು ಕೊಡ್ತಾರಂತೆ. ಆ ಪಬ್ಬಸಲ್ಲಿ ಲೈನ್ ಯಾರು ನಿಲ್ತಾರೆ ಸುಮ್ಮನೆ. ತುಂಬಾ ಕಮಿಟ್ಮೆಂಟ್ಸ್ ಇಟ್ಕೊಂಡು ಬರಬಾರ್ದು, ಅದಕ್ಕೆ ಯಾವುದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ನೋಡಿದ್ದೀರಾ ಗೈಸ್ ಕಟ್ಟೆ ಮಾರು ಫಿಲ್ಮ್? ಇದು ಹೊಸತ್ತು. ಇದು ತೋರಿಸ್ಲಿಕ್ಕೆ ಆಗುದಿಲ್ಲ. ಶಿವದೂತ ಗುಳಿಗತೆ ಮುರನಿ ಅಲ್ಪಕ್ಕ ಕಲ್ಯಾಣ. ನಾನು ಇಲ್ಲಿ ತನಕ ನೋಡಲಿಲ್ಲ ಶಿವದೂತ. ನಂಗೆ ನೋಡ್ಲಿಕ್ಕೆ ಚಾನ್ಸ್ ಸಿಗುದಿಲ್ಲ. 800 ನೋಡ್ಬೇಕು, ಯಾವಾಗ ನೋಡುದು ಗೊತ್ತಿಲ್ಲ. ಅದು ಬಂದು 2 ವರ್ಷ ಆಯ್ತು ಅನ್ಸುತ್ತೆ ಅಲ್ಲ? ಆಯ್ತಾ ಪಪ್ಪ? ಈ ರೇಟ್ ಎತ್ತ ಬನ್ನಿ, ಏತು ಶೋ 784 ಇದು ಮಾಡಿದಾರಂತೆ ಅವರು, ಶೋಸ್ ಮಾಡಿದಾರಂತೆ ಶಿವದೂತ ಗುಳಿಗೆ. ನಾನು ಒಂದು ಶೋಗೆ ಸಹ ಹೋಗಿಲ್ಲ ಇಲ್ಲಿ ತನಕ. ನಮ್ಮ ಮನೆ ಹತ್ರನೇ ಮಾಡ್ತಾರೆ. ನಂಗೆ ಏನು ಹೋಗ್ಲಿಕ್ಕೆ ಆಗುದಿಲ್ಲ. ಏನಾದರೂ ಎಕ್ಸಾಮ್ ಇರ್ತಾ ಇತ್ತು, ಆ ಥರ ಏನಾದರೂ ಇರ್ತಿತ್ತು. ಮತ್ತೆ ಮೊನ್ನೆ ಪಪ್ಪನ ಮನೆ ಹತ್ರ ಮಾಡಿದ್ರು, ಆವಾಗ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಇವತ್ತು ಬಂದಿದ್ದು. ನಿನ್ನೆ ಆಟ ಇತ್ತು, ಯಕ್ಷಗಾನ, ಅದು ಹೋಗಿಲ್ಲ. ದೇವಿ ಮಾತ್ರ ಅದು ನೋಡಿದ್ದೀನಿ. ಅದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದದ್ದು ಯಕ್ಷಗಾನ. ಬಂಟರ ಸಂಘ ಸೊ ಮಂಗಳೂರಲ್ಲಿ ನನ್ನ ಪಪ್ಪ ನಂಗೆ ಏನು ತೆಗೆದುಕೊಡ್ತಾರೆ ನೋಡ್ಬೇಕು ತಿನ್ಲಿಕ್ಕೆ. ಎಂತ ಶೆಕೆ ಗಾಯ್ಸ್ ಇಲ್ಲಿ, ಫುಲ್ ಶೆಕೆ, ಫುಲ್ ಕೆಂಪು ತುಂಬಾ ಶೆಕೆ. ಕುಡ್ಲಾಗೆ ಹೋಗ್ಲಿಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಈ ಸತಿ ಎಷ್ಟು ಮಿಸ್ ಮಾಡಿದ್ದೀನಿ ಅಂದ್ರೆ ಕಾರ್ಕಳ ಶಾಂತಮಾರಿ ಮಿಸ್ ಮಾಡಿದ್ದೀನಿ. ಇಲ್ಲಾದ್ರೆ ನಿಟ್ಟೆ ಕಾಲೇಜಲ್ಲಿ ಓದ್ತಾ ಇರುವಾಗ 5 years ಹೋಗ್ತಾ ಇದ್ದೆ. ಪಪ್ಪನಿಗೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳುದು, ಪಪ್ಪ ನಾನು ಶಾಂತಮಾರಿ ಹೋಗುದು. ಮುಂಚೆ ಎಲ್ಲ ಹೇಳಿದ್ರೆ ಬಿಡುದಿಲ್ಲ ಅವರು, ಬೇಡ ಅಂತ. ಅದಕ್ಕೆ ಲಾಸ್ಟ್ ಮೂಮೆಂಟಿಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಹೋಗ್ತೀನಿ. ಈ ಸತಿ ಆಗ್ಬಿಡ್ತು ಕಾರ್ಕಳ ಶಾಂತಮಾರಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಟ್ಸ್ ಓಕೆ, ಆಗ್ತಾ ಇರುತ್ತೆ ಈ ಥರ. ಎಷ್ಟು ದೊಂಬು ಮಾರಿ ಇಲ್ಲಿ, ನಂದು ಮರ್ಯಾದೆ ತೆಗಿಲಿಕ್ಕೆ ನಂದು ಮಮ್ಮಿ ಒಬ್ರು ಸಾಕು. ಬಿಸಿಲು. ನಾನು ನ್ಯಾಚುರಲ್ ಆಗಿ ಮಾತಾಡೋ, ನಂಗೆ ಕನ್ನಡ ಬರ್ತದೆ ಅಂತ ನಾನು ಎಂತ ಹೇಳಿ ಕನ್ನಡ ಬರುದಿಲ್ಲ. ಬರ್ತದೆ, ನಾನು ಊರಿದ್ದು ಕನ್ನಡನೇ ಮಾತಾಡ್ತೇನೆ. ಬರ್ತದೆ ಅಂತ ನಂಗೆ ನಾನು ಹೇಳಿಲ್ಲ ಯಾರಿಗೆ. ಕನ್ನಡದಲ್ಲಿ ಹೇಳೋದು ದೊಂಬಲ್ಲ, ಬಿಸಿಲು ಹೇಳೋದು. ಅರ್ಥ ಆಗ್ತದೆ ಅಲ್ಲ ಸರ್. ಸೊ ಕೆಲಸ ಎಲ್ಲ ಮುಗಿಸಿ ನಾವು ಊಟಕ್ಕೆ ಬಂದ್ವಿ ಮಚ್ಲಿಗೆ. ಇಲ್ಲಿದ್ದು ಊಟ ಅಂತೂ ತುಂಬ ಟೇಸ್ಟಿಯಾಗಿತ್ತು ಗೈಸ್. ಸೊ ನಾನು ವೆಜ್ ಮೀಲ್ ಮತ್ತು ಕಬಾಬ್ ತೆಕ್ಕೊಂಡೆ, ಮತ್ತು ಮಮ್ಮಿ ಪಪ್ಪ ಫಿಶ್ ಮೀಲ್ ತೆಕ್ಕೊಂಡು ಫಿಶ್ ಮಸಾಲ ಯಾವುದೋ ತೆಕ್ಕೊಂಡ್ರು. ಸೊ ಅಲ್ಲಿಂದ ನಾವು ಪಬ್ಬಾಸಿಗೆ ಬಂದ್ವಿ. ಪಬ್ಬಾಸಿಗೆ ಬರೋದೇ ನಾನು ತುಂಬ ವರ್ಷ ಆಯಿತು. ನನ್ನ ಫ್ರೆಂಡ್ಸ್ ಜೊತೆ ಒಮ್ಮೆ ಬಂದಿದ್ದೆ. ಸೊ ನಾನು ಅಲ್ಲಿ ಗಡ್ಬಡ್ ಮತ್ತು ದಿಲ್ಖುಷ್ ತಿಂದು ಅಲ್ಲಿಂದ ಸೀದಾ ಹೊಟ್ಟಿದ್ದು ಮನೆಗೆ. ಸೊ ಒಳ್ಳೆ ಆಯಿತು ಈ ದಿವಸ, ತುಂಬ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಸೊ
ಸೊ ಎಸ್ ಗೈಸ್, ನಾವೀಗ ಮನೆಗೆ ಬಂದ್ವಿ. ನಾವು 9:30 ಹಾಗೆ ಬೆಳಿಗ್ಗೆ ಮನೆ ಬಿಟ್ಟಿದ್ದೀವಿ. ಸೊ ಈಗ 3:30 ಆಯಿತು ನೋಡಿ ಟೈಮ್. 3:30 ಹಾಗೆ ರೀಚ್ ಆದದ್ದು. ಫಸ್ಟ್ ಕಟೀಲ್ ಟೆಂಪಲಿಗೆ ಹೋಗಿ ಅಲ್ಲಿಂದ ಮತ್ತೆ ಮ್ಯಾಂಗ್ಳೂರಿಗೆ ಹೋಗಿ, ಮ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ಅಲ್ಲಿಂದ ಊಟ ಮಾಡಿ ಪಬ್ಬಾಸಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಮತ್ತೆ ಹಿಂದೆ ಬಂದ್ವಿ. ಈಗ ನನಗೆ ಅಂತೂ ಫುಲ್ ಬಸ್ಸಿಂದ ಲೈಕ್ ಬೆಳಿಗ್ಗೆ ಅಷ್ಟೇ ಬಂದದಲ್ವ ನಾನು ಬ್ಯಾಂಗ್ಳೂರಿಂದ, ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಈಗ ಸ್ವಲ್ಪ ಹೊತ್ತು ಮಲಗುವ ಅಂತ. ಬೇರೇನು ಶಾಪಿಂಗ್ ಏನು ಮಾಡಿಲ್ಲ, ಜಸ್ಟ್ ಹೋಗಿ ಸ್ವಲ್ಪ ಕೆಲಸ ಮುಗಿಸಿ ಊಟ ಮಾಡಿ ತಿಂದು ಬಂದಿದ್ವಿ. ಸೊ ಇನ್ನೇನಾದರೂ ನಾನು ಮನೆಯಲ್ಲಿ ತುಂಬ ದಿನ ಇದ್ದೀನಿ. ಸೊ ಮನೆಯಲ್ಲಿ ಏನಾದರೂ ವ್ಲಾಗ್ ಮಾಡಿದರೆ, ಸೊ ಏನಾದರೂ ಆಚೆ ಈಚೆ ಹೋಗೋದು ವ್ಲಾಗ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.